ಈಗ ನಾವು ಹೇಳ್ತಾ ಇರುವಂತ ಸುದ್ದಿ ಇಡೀ ರಾಜ್ಯಾದ್ಯಂತ ಸಾಕಷ್ಟು ಸಂಚಲನವನ್ನ ಮೂಡಿಸ್ತಾ ಇರುವಂತದ್ದು, ಸಾಕಷ್ಟು ಟ್ರೆಂಡಿಂಗ್ ನಲ್ಲಿ ಇರುವಂತ ಸುದ್ದಿ ಇದು. ನೋಡಿ, ಪ್ರೀತಿಸಿ ಮದುವೆ ಆಗಿದ್ದಂತ ಗರ್ಭಿಣಿ ಮಗಳನ್ನ ತಂದೆಯ ಒಂದಿಷ್ಟು ಕೊಲೆ ಮಾಡಿರುವಂತಹ ಘಟನೆ ಹುಬ್ಬಳ್ಳಿ ತಾಲೂಕಿನ ಇನಾಂಪುರ್ ಗ್ರಾಮದಲ್ಲಿ ನಡೆದಿರುವಂತದ್ದು. ನಾವು ಕೂಡ ಪ್ರೀತಿ ಮಾಡಬಾರದು, ಪ್ರೀತಿ ಮಾಡಿದ್ರೆ ಈ ಜಗಕ್ಕೆ ಹೆದರಬಾರದು ಅನ್ನುವಂಥ ಮಾತುಗಳನ್ನು ನೀವು ಎಲ್ಲರೂ ಕೂಡ ಗಮನಿಸಿದ್ವಿ. ಎಲ್ಲವೂ ಕೂಡ ಒಂದು ಕಡೆ ಪ್ರೀತಿ ಇತ್ತು, ಕಾಳಜಿ ಇತ್ತು, ಮದುವೆಯೂ ಕೂಡ ಆಗಿದ್ರು, ಅದರ ಜೊತೆಗೆ ಗರ್ಭಿಣಿಯೂ ಕೂಡ ಇದ್ದಳು. ಪ್ರೀತಿ ಮಾಡೋಕ್ಕಿಂತ ಮುಂಚೆ ನಿಮ್ಮ ಮನೆಯ ಪರಿಸ್ಥಿತಿ ಯಾವ ರೀತಿಯಾಗಿದೆ, ನಿಮ್ಮ ಮನೆಯ ಸಂಬಂಧಗಳು ಯಾವ ರೀತಿಯಾಗಿದೆ, ನಾವು ಪ್ರೀತಿ ಮಾಡಿದ್ರೆ ನಮ್ಮ ಮನೆಯಲ್ಲಿ ಒಪ್ತಾರಾ ಅಥವಾ ಇಲ್ವಾ ಅನ್ನೋದನ್ನ ಒಂದು ಸಾರಿ ನಿಮ್ಮ ಗಮನದಲ್ಲಿ ಇಟ್ಟುಕೊಂಡು ನೀವು ಏನಾದರೂ ಪ್ರೀತಿ ಮಾಡಿದ್ರೆ. ಹಲೋ ನಮಸ್ಕಾರ, ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಪಾಲಿಕಾರ್. ಇತ್ತೀಚಿನ ದಿನಗಳಲ್ಲಿ ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶಾದ್ಯಂತ ಎಲ್ಲ ಕಡೆಯೂ ಕೂಡ ಈ ಪ್ರೀತಿ ಹೆಸರಿನಲ್ಲಿ ಒಂದು ಕಡೆ ಪ್ರೀತಿ ಮಾಡಿದವರನ್ನ ಕೊಲ್ಲುವಂಥದ್ದು, ಪ್ರೀತಿ ಮಾಡಿದವರನ್ನ ಮಗಳ ಆಗಿರ್ಬೋದು, ಈ ಕಡೆ ಮಗ ಆಗಿರ್ಬೋದು, ಯಾರು ಬೇಕಾದರೂ ಕೂಡ ಕೊಲ್ಲಬೇಕು ಅನ್ನುವಂಥ ಲೆಕ್ಕಾಚಾರ. ಸೊ ಹಿಂಗಾಗೋಗ್ಬಿಟ್ಟಿದೆ ಅಂತಂದರೆ ಮರ್ಯಾದೆ ಹತ್ಯೆ ಅನ್ನುವಂಥದ್ದು ಇತ್ತೀಚೆಗೆ. ಯಾಕಂದರೆ ಕೆಲವೊಂದಿಷ್ಟು ಹಳ್ಳಿಗಳಲ್ಲಿ, ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ, ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಈಗಲೂ ಕೂಡ ಒಂದಿಷ್ಟು ಇಂಥ ಘಟನೆಗಳು ಬೆಳಕಿಗೆ ಬರ್ತಾ ಇದೆ. ಸೊ ಇದೀಗ ನಾವು ಹೇಳ್ತಾ ಇರುವಂಥ ಸುದ್ದಿ ಇಡೀ ರಾಜ್ಯಾದ್ಯಂತ ಸಾಕಷ್ಟು ಸಂಚಲನವನ್ನು ಮೂಡಿಸ್ತಾ ಇರುವಂಥದ್ದು, ಸಾಕಷ್ಟು ಟ್ರೆಂಡಿಂಗ್ ನಲ್ಲಿ ಇರುವಂಥ ಸುದ್ದಿ ಇದು. ಯಾವ ಸುದ್ದಿ ಹಾಗಾದ್ರೆ? ನೋಡಿ, ಪ್ರೀತಿಸಿ ಮದುವೆ ಆಗಿದ್ದಂಥ ಗರ್ಭಿಣಿ ಮಗಳನ್ನ ತಂದೆಯ ಒಂದಿಷ್ಟು ಕೊಲೆ ಮಾಡಿರುವಂತಹ ಘಟನೆ ಹುಬ್ಬಳ್ಳಿ ತಾಲೂಕಿನ ಇನಾಂಪುರ್ ಗ್ರಾಮದಲ್ಲಿ ನಡೆದಿರುವಂಥದ್ದು. ನೋಡಿ, ಪೋಷಕರಿಂದ ಮಾರಣಾಂತಿಕವಾಗಿ ದಾಳಿಗೊಳಗಾದಂಥ ಯುವತಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಯುವತಿ ಮೃತಪಟ್ಟಿದ್ದಾಳೆ. ನೋಡಿ, 7 ತಿಂಗಳ ಹಿಂದೆ ಮಾನ್ಯ ಪಾಟೀಲ್ ಮತ್ತು ವಿವೇಕಾನಂದ್ ದೊಡ್ಮನಿ ಅನ್ನುವಂಥ ಇಬ್ಬರು ಪ್ರೀತಿಸಿ ಒಂದಿಷ್ಟು ಮದುವೆ ಆಗ್ತಾರೆ. ಮದುವೆ ಆದಂಥ ಸಂದರ್ಭದಲ್ಲಿ ಬಹಳಷ್ಟು ಸುಖ ಸಂಸಾರ ಚೆನ್ನಾಗಿರ್ತಿದ್ರು. ಯಾಕಂದರೆ 7 ತಿಂಗಳ ಹಿಂದೆ ಒಂದು ಕಡೆ ಗಮನಿಸ್ತಾ ಹೋದರೆ ಒಂದಿಷ್ಟು ಮನೆಯ ವಿರೋಧದ ನಡುವೆಯೂ ಕೂಡ ಬೇಡ, ಮನೆಯಲ್ಲಿ ಒಂದಿಷ್ಟು ಹುಡುಗಿ ಮನೆಯಲ್ಲಿ ಆಗಿರ್ಬೋದು, ಹುಡುಗರ ಮನೆಯಲ್ಲಿ ಆಗಿರ್ಬೋದು, ವಿರೋಧದ ನಡುವೆಯೂ ಕೂಡ ಒಂದಿಷ್ಟು ಮದುವೆ ಆಗ್ತಾರೆ. ನಾವು ಕೂಡ ಪ್ರೀತಿ ಮಾಡಬಾರದು, ಪ್ರೀತಿ ಮಾಡಿದ್ರೆ ಈ ಜಗಕ್ಕೆ ಹೆದರಬಾರದು ಅನ್ನುವಂಥ ಮಾತುಗಳನ್ನು ನೀವು ಎಲ್ಲರೂ ಕೂಡ ಗಮನಿಸಿದ್ವಿ. ಸಾಕಷ್ಟು ಬಾರಿ ಒಂದಿಷ್ಟು ರವಿಚಂದ್ರ ಅವರ ಸಿನಿಮಾಗಳನ್ನು ಗಮನಿಸ್ತಾ ಹೋದಾಗ, ಮತ್ತೊಂದು ಕಡೆ ಉಪೇಂದ್ರ ಅವರ ಸಿನಿಮಾ ಒಂದು ಕಡೆ ಗಮನಿಸ್ತಾ ಹೋದಾಗ ಈ ಪ್ರೀತಿ ಈ ಪ್ರೇಮ ಪುಸ್ತಕದ ಬದನೆಕಾಯಿ ಅಂತ ಹೇಳ್ತಾರಲ್ಲ, ಆ ರೀತಿ. ಆದರೆ ಇಲ್ಲಿ ಎಲ್ಲವೂ ಕೂಡ ಒಂದು ಕಡೆ ಪ್ರೀತಿ ಇತ್ತು, ಕಾಳಜಿ ಇತ್ತು, ಮದುವೆಯೂ ಕೂಡ ಆಗಿದ್ರು, ಅದರ ಜೊತೆಗೆ ಗರ್ಭಿಣಿಯೂ ಕೂಡ ಇದ್ದಳು. ನೋಡಿ, 7 ತಿಂಗಳ ಹಿಂದೆ ಮಾನ್ಯ ಪಾಟೀಲ್ ಮತ್ತು ವಿವೇಕಾನಂದ್ ದೊಡ್ಮನಿ ಪ್ರೀತಿಸಿ ಒಂದು ಕಡೆ ಮದುವೆ ಆಗ್ತಾರೆ. ವಿವೇಕಾನಂದ್ ದೊಡ್ಮನಿ ದಲಿತ ಸಮುದಾಯಕ್ಕೆ ಸೇರಿದಂಥ ಮಾನ್ಯ ಪಾಟೀಲ್ ಕುಟುಂಬಸ್ಥರನ್ನ ಮದುವೆಗೆ ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ನೋಡಿ, ಪೊಲೀಸರು ಎರಡೂ ಕುಟುಂಬಗಳ ನಡುವೆ ಒಂದಿಷ್ಟು ರಾಜಿ ಪಂಚಾಯಿತಿ ಸಹ ನಡೆಸ್ತಾರೆ. ರಿಜಿಸ್ಟರ್ ಮದುವೆ ಕೂಡ ಆಗ್ತಾರೆ. ಬಳಿಕ ಮಾನ್ಯ ಮತ್ತು ವಿವೇಕಾನಂದ್ ಒಂದಿಷ್ಟು ಪ್ರಾಣ ಭಯದಿಂದ ಹಾವೇರಿ ಜಿಲ್ಲೆಯಲ್ಲಿ ಒಂದು ಕಡೆ ವಾಸ ಮಾಡ್ತಿರ್ತಾರೆ. ಯಾಕಂದರೆ ಹುಬ್ಬಳ್ಳಿಯನ್ನು ಬಿಟ್ಬಿಟ್ಟು ಹಾವೇರಿ ಜಿಲ್ಲೆಗೆ ಬಂದು ಒಂದಿಷ್ಟು ಜೀವನವನ್ನು ಕಟ್ಕೊಳ್ಬೇಕು, ನಾನಾಯಿತು, ನನ್ನ ಹೆಂಡತಿ ಆಯಿತು, ನನ್ನ ಸಂಸಾರ ಆಯಿತು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದೇ ಮಾನ್ಯ ಇಬ್ಬರೂ ಕೂಡ ಸಂಸಾರ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಸೊ ಡಿಸೆಂಬರ್ 8ನೇ ತಾರೀಕು ಮಾನ್ಯ ಮತ್ತು ವಿವೇಕಾನಂದ್ ಗ್ರಾಮದ ಒಂದಿಷ್ಟು ವಾಪಸ್ ಬಂದಿದ್ದಾರೆ. 7 ತಿಂಗಳ ಬಳಿಕ ಮಾನ್ಯ ತಂದೆ ಪ್ರಕಾಶ್ ಗೌಡ ಪಾಟೀಲ್, ಮಾವ ವೀರನ್ಗೌಡ ಪಾಟೀಲ್ ಮತ್ತು ಸೋದರ ಅರುಣ್ ಗೌಡ ಆಕಾಶ್ ಗೌಡ ತಲವಾರ್ನಿಂದ ದಾಳಿಯನ್ನು ನಡೆಸಿದ್ದಾರೆ. ಈ ವೇಳೆ ಗಾಯಗೊಂಡಿರುವಂಥ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ. ಪ್ರಾಣಾಪಾಯದಿಂದ ಒಂದಿಷ್ಟು ಪಾರಾಗ್ತಾರೆ. ಸೊ ಮಾನ್ಯ ಗ್ರಾಮಕ್ಕೆ ಬಂದಿರುವ ವಿಷಯ ತಿಳಿದಂಥ ಒಂದು ಕಡೆ ಗಮನಿಸ್ತಾ ಹೋದರೆ, ನೋಡಿ, ಮಾನ್ಯ ಗ್ರಾಮಕ್ಕೆ ಬಂದಿದ್ದಾಳೆ, ಮನೆಗೆ ಬಂದಿದ್ದಾಳೆ, ಊರಿಗೆ ವಾಪಸ್ ಬಂದಿದ್ದಾಳೆ ಅಂತ ವಿಷಯ ಗೊತ್ತಾಗ್ತಿದ್ದ ಹಾಗೆ ಪಾಟೀಲ್ ಕುಟುಂಬಸ್ಥರು ಕೊಲೆಗೆ ಒಂದಿಷ್ಟು ಪ್ಲಾನನ್ನು ಮಾಡ್ತಾರೆ. ಭಾನುವಾರ ಸಂಜೆ ವಿವೇಕಾನಂದ್ ತಂದೆ ಸುಭಾಷ್ ದೊಡ್ಮನಿ ಅವರಿಗೆ ಟ್ರ್ಯಾಕ್ಟರ್ ಡಿಕ್ಕಿ ಹೊಡೆಸಿ ಹತ್ಯೆಗೆ ಯತ್ನಿಸಿದ್ದಾರೆ. ನಂತರ ದೆಹಲಿಗೆ ಒಂದಿಷ್ಟು ಒಂದು ಕಡೆ ಗಮನಿಸ್ತಾ ಹೋದರೆ ನಂತರ ತಂದೆಗೆ ಅಪಘಾತವಾಗಿದೆ ಅಂತ ವಿವೇಕಾನಂದ್ಗೆ ವಿಷಯ ತಿಳಿಸ್ತಾರೆ. ವಿಷಯ ತಿಳಿತಿದ್ದಂತೆ ವಿವೇಕಾನಂದ್ ಮನೆಯಿಂದ ಹೊರಗೆ ಹೋಗಿದ್ದಾನೆ. ಅತ್ತೆ ಒಂದಿಷ್ಟು ರೇಣವ್ವ ಅಂತ ಜೊತೆ ಮಾನ್ಯ ಮನೆಯಲ್ಲಿ ಇರ್ತಾಳೆ. ಸೊ ಮನೆಯಲ್ಲಿ ಇಬ್ಬರು ಇದ್ದಂತಹ ಸಂದರ್ಭದಲ್ಲಿ ಯಾವಾಗ ಇವರು ಇಬ್ಬರೇ ಇದ್ದಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ ಮನೆಗೆ ಬಂದಿದ್ದಾರೆ.
ಮಾರಕಾಸ್ತ್ರಗಳಿಂದ ಮಾನ್ಯ ಮೇಲೆ ಕುಟುಂಬಸ್ಥರ ಮೇಲೆ ಒಂದಿಷ್ಟು ದಾಳಿಯನ್ನು ಮಾಡಿದ್ದಾರೆ, ಅಟ್ಯಾಕ್ ಮಾಡಿಬಿಟ್ಟಿದ್ದಾರೆ. ಅಂತಂದರೆ ಒಂದು ರೀತಿಯಾದಂಥ ಸಿನಿಮಾ ಸ್ಟೈಲಲ್ಲಿ ಒಂದು ಕಡೆ ಗಮನಿಸ್ತಿರ್ತೀವಿ, ಸಾಕಷ್ಟು ಸಿನಿಮಾಗಳಲ್ಲಿ ಈ ರೀತಿಯೇ ಒಂದಿಷ್ಟು ಓಡಿ ಹೋಗಿ ಮದುವೆ ಆದ ನಂತರ ಅದಾದ ನಂತರ ಗ್ರಾಮಕ್ಕೆ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಹೆಣ್ಣಿನ ಕಡೆಯವರಾಗಿರ್ಬೋದು ಗಂಡಿನ ಕಡೆಯವರಾಗಿರ್ಬೋದು ಯಾರೇ ಆದರೂ ಕೂಡ ಯಾವ ರೀತಿಯಾಗಿ ಬಂದು ದಾಳಿಯನ್ನು ಮಾಡುವಂಥದ್ದು ಸಿನಿಮಾಗಳನ್ನು ಗಮನಿಸಿದ್ವಿ. ಆದರೆ ಇಲ್ಲಿಯೂ ಕೂಡ ಅದೇ ರೀತಿಯಾಗಿ ಅಟ್ಯಾಕನ್ನು ಮಾಡಿದ್ದಾರೆ. ಯಾವಾಗ ತೀವ್ರವಾಗಿ ಒಂದಿಷ್ಟು ಗಾಯ ಆಗುತ್ತೆ, ರಕ್ತ ಜಾಸ್ತಿ ಹೋಗುತ್ತೆ, ಮಾನ್ಯ ಅಲ್ಲೇ ಸಾವನ್ನಪ್ಪಿದ್ದಾಳೆ. ಅತ್ತೆಗೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈ ಸಂಬಂಧ ಗ್ರಾಮದಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿಬಿಡುತ್ತೆ. ಪೊಲೀಸರು ಮಾನ್ಯ ಪಾಟೀಲ್ ತಂದೆ ಪ್ರಕಾಶ್ ಗೌಡ ಪಾಟೀಲನ್ನು ವಶಕ್ಕೆ ಪಡೆದುಕೊಳ್ತಾರೆ. ಇನ್ನುಳಿದ ಆರೋಪಿಗಳು ಒಂದು ಕಡೆ ಎಸ್ಕೇಪ್ ಆಗಿದ್ದಾರೆ ಅನ್ನುವಂಥದ್ದು. ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಆದರೆ ಮಾನ್ಯ 6 ತಿಂಗಳ ಗರ್ಭಿಣಿ ಆಗಿದ್ದಳು ಅನ್ನುವಂಥದ್ದು. ನೋಡಿ, ಚೆನ್ನಾಗಿ ಸಂಸಾರ ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಒಂದು ರೀತಿಯಾದಂಥ ಕನಸಿರುತ್ತೆ. ಅದರ ಜೊತೆಗೆ ಹೆಣ್ಣು ಹೆತ್ತವರಿಗೆ ಗೊತ್ತಿರುತ್ತೆ ಅದರ ಕಷ್ಟ ಏನು ಅನ್ನುವಂಥದ್ದು. ನನ್ನ ಮಗಳು ಚೆನ್ನಾಗಿ ಸಂಸಾರ ಮಾಡಬೇಕು, ನಾನು ಎಲ್ಲಿ ತೋರಿಸಿರುವಂಥ ಗಂಡನ ಜೊತೆ ಮದುವೆ ಮಾಡಿಕೊಳ್ಬೇಕು, ಹಾಗೆ ಹೀಗೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅವರೂ ಕೂಡ ಸಾಕಷ್ಟು ಅಂತಂದರೆ ಸಿಕ್ಕಾಪಟ್ಟೆ ಅವರ ಮೇಲೂ ಕೂಡ ಒಂದಿಷ್ಟು ಭರವಸೆಯನ್ನು ಇಟ್ಟಿರ್ತಾರೆ. ಆದರೆ ಆ ತಂದೆ ತಾಯಿಯ ಭರವಸೆಗಳನ್ನು ಸಂಪೂರ್ಣವಾಗಿ ಒಂದು ಕಡೆ ಗಮನಿಸ್ತಾ ಹೋದರೆ ಅವರ ಭರವಸೆಗಳನ್ನು ಎಲ್ಲಿ ಮಾನ್ಯ ಮುರಿದುಬಿಟ್ಲ ಅನ್ನುವಂಥದ್ದು. ಅದರ ಜೊತೆಗೆ ವಿವೇಕ್ ಅನ್ನುವಂಥದ್ದು ಒಂದು ಕಡೆ ಗಮನಿಸ್ತಾ ಹೋದರೆ ಹೌದು, ಪ್ರೀತಿ ಪ್ರೇಮ ಅನ್ನುವಂಥದ್ದು ಸಹಜವಾಗಿ ಆ ವಯಸ್ಸಿನಲ್ಲಿ ಆಗುತ್ತೆ, ಆ ಅಟ್ರಾಕ್ಷನ್ನಲ್ಲಿ ಆಗಿಬಿಡುತ್ತೆ. ಆದರೆ ಈ ಸಂಬಂಧಗಳಿದೆಯಲ್ಲ, ಈ ಪ್ರೀತಿಗಳಿದೆಯಲ್ಲ, ಆ ಪ್ರೀತಿಯನ್ನು ಪ್ರೀತಿ ರೀತಿಯಾಗಿ ಒಂದಿಷ್ಟು ನೋಡಿದರೆ ಅದರ ಜೊತೆಗೆ ಬೇಡ, ಇಷ್ಟೆಲ್ಲ ವಿರೋಧದ ನಡುವೆಯೂ ಕೂಡ ಹೀಗೆಲ್ಲ ಆಗ್ತಾ ಇದೆ, ನಾವು ಜೀವನ ಮಾಡೋದು ಭಾಳ ಕಷ್ಟ ಆಗ್ತಾ ಇದೆ ಅಂತ ಗೊತ್ತಿದ್ರೂ ಕೂಡ ಒಂದು ಕಡೆ ಮದುವೆಯಾಗಿ ಬಂದ ನಂತರ ನೋಡಿ ಇಷ್ಟೆಲ್ಲವೂ ಕೂಡ ಬೆಳಕಿಗೆ ಬರ್ತಾ ಇರುವಂಥದ್ದು. ಅದೇನೇ ಹೇಳ್ರಿ, ಹೆಣ್ಣು ಹೆತ್ತವರಿಗೆ ಆಗಿರ್ಬೋದು, ಗಂಡು ಹೆತ್ತವರಿಗೆ ಆಗಿರ್ಬೋದು, ಯಾರಿಗೇ ಆದರೂ ಕೂಡ ಈ ರೀತಿಯಾದಂಥ ಘಟನೆಗಳು ಆದಂಥ ಸಂದರ್ಭದಲ್ಲಿ ಸಹಜವಾಗಿ ಇಡೀ ಸಮಾಜಕ್ಕೆ ಯಾವ ರೀತಿಯಾದಂಥ ಸಂದೇಶವನ್ನು ಕೊಡೋಕೆ ಹೋಗ್ತಾ ಇದ್ದಾರೆ. ಏನು ಕತೆ, ಮರ್ಯಾದೆ ಹತ್ಯೆ ಅನ್ನುವಂಥದ್ದು ಇದೆಯಲ್ಲ, ಮರ್ಯಾದೆಗೋಸ್ಕರ ನನ್ನ ಮಗಳು ನನ್ನ ಮರ್ಯಾದೆ ತೆಗೆದುಬಿಟ್ಲು, ನನ್ನ ಮಗ ನನ್ನ ಮರ್ಯಾದೆ ತೆಗೆದುಬಿಟ್ಟ, ನಾವು ಎಷ್ಟು ಪ್ರೀತಿಯಿಂದ ಸಾಕಿದ್ವಿ, 9 ತಿಂಗಳು ಹೊತ್ತು ಸಾಕಿದಂಥ ನನ್ನ ಮಗಳು ನನ್ನ ಮಾತನ್ನು ಮೀರಿ ಬೇರೆಯವರ ಯುವಕನ ಜೊತೆ ಮದುವೆಯಾಗಿ ಹೋಗಿದ್ದಾಳೆ ಅಂತ ಅಂದಾಗ ಆ ತಂದೆಗೆ ಆಗಿರ್ಬೋದು, ಆ ಮನೆತನಕ್ಕಾಗಿರ್ಬೋದು ಅವ್ರದ್ದೇ ಆದಂಥ ಒಂದಿಷ್ಟು ಮರ್ಯಾದೆ ಸಂಪೂರ್ಣವಾಗಿ ಹಾಳಾಗಿ ಹೋಯಿತು ಅನ್ನುವಂಥದ್ದು. ಮತ್ತೊಂದು ಕಡೆ ಇಲ್ಲಿ ನನ್ನ ಮಗ ಮದುವೆ ಮಾಡ್ಕೊಂಬಂದಿದ್ದಾನೆ, ಆ ಸೊಸೆಯನ್ನು ಹಿಂಗೆ ನೋಡ್ಕೋಬೇಕು, ಏನು ಗೊತ್ತೆ, ಯಾಕಂದರೆ ಇಷ್ಟೋ ವಿರೋಧದ ಮಧ್ಯದಲ್ಲಿ ಒಂದಿಷ್ಟು ನನ್ನ ಮಗ ಮದುವೆ ಮಾಡ್ಕೊಂಬಂದಿದ್ದಾನೆ ಅಂತಂದರೆ ನನ್ನ ಮಗನ ಪ್ರಾಣ ಭಯ ಇರುತ್ತೆ. ಒಂದು ಕಡೆ ದೊಡ್ಡ ಮಂದಿನೋ ಅವರು ಇವರು ಎಲ್ಲರೂ ಕೂಡ ಒಂದು ಕಡೆ ಗಮನಿಸ್ತಾ ಹೋದರೆ ಈ ಹಳ್ಳಿಗಳಲ್ಲಿ ಈಗಲೂ ಕೂಡ ಈ ರೀತಿಯಾದಂಥ ಪದ್ಧತಿ ಇದೆ. ಅದನ್ನೇ ಗಮನಿಸಬೇಕು. ಯುವಕ ಆಗಿರ್ಬೋದು, ಯುವತಿ ಆಗಿರ್ಬೋದು, ಒಂದು ಸಾರಿ ಯೋಚನೆ ಮಾಡಬೇಕು. ಪ್ರೀತಿ ಮಾಡೋಕ್ಕಿಂತ ಮುಂಚೆ ನಿಮ್ಮ ಮನೆಯ ಪರಿಸ್ಥಿತಿ ಯಾವ ರೀತಿಯಾಗಿದೆ, ನಿಮ್ಮ ಮನೆಯ ಸಂಬಂಧಗಳು ಯಾವ ರೀತಿಯಾಗಿದೆ, ನಾವು ಪ್ರೀತಿ ಮಾಡಿದ್ರೆ ನಮ್ಮ ಮನೆಯಲ್ಲಿ ಒಪ್ತಾರಾ ಅಥವಾ ಇಲ್ವಾ ಅನ್ನೋದನ್ನು ಒಂದು ಸಾರಿ ನಿಮ್ಮ ಗಮನದಲ್ಲಿ ಇಟ್ಟುಕೊಂಡು ನೀವು ಏನಾದರೂ ಪ್ರೀತಿ ಮಾಡಿದ್ರೆ ಸಾಕಷ್ಟು, ಯಾಕಂತಂದರೆ 2 ಕುಟುಂಬಗಳನ್ನು ಕೂಡಿಕೊಂಡು ಹೌದಪ್ಪ ಏನೋ ಒಂದು ಪ್ರೀತಿ ಮಾಡಿಬಿಟ್ಟಿದ್ದಾರೆ, ಮದುವೆ ಮಾಡಿಸ್ಬಿಡೋಣ ಅಂತ ಆಗುತ್ತೆ. ಆದರೆ ಆ ವಿರೋಧಗಳ ಮಧ್ಯದಲ್ಲಿ ಮದುವೆ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಬೇರೆ ರೀತಿಯಾದಂಥ ಪರಿಣಾಮವನ್ನು ಅನುಭವಿಸಬೇಕಾಗುತ್ತೆ, ಯುವಕ ಆಗಿರ್ಬೋದು, ಯುವತಿ ಆಗಿರ್ಬೋದು. ಮಾನ್ಯ ಮಾನ್ಯ ಪಾಟೀಲ್ ಅವರ ಜೊತೆಯೂ ಕೂಡ ಅದೇ ರೀತಿಯಾದಂಥ ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿದೆ. ನೋಡಿ, ಮಾನ್ಯ 6 ತಿಂಗಳು ಗರ್ಭಿಣಿಯಾಗಿದ್ದಳು. ಆ ಕೂಸು ಹುಟ್ಟೋಕ್ಕಿಂತ ಮುಂಚೆನೇ ಈ ಜಗತ್ತನ್ನು ಕಣ್ತುಂಬಿ ನೋಡಬೇಕನ್ನೋಷ್ಟರಲ್ಲೇ ಆ ಮಗು ಆಗಿರ್ಬೋದು, ಮಾನ್ಯ ಆಗಿರ್ಬೋದು ಇದೀಗ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ನಿಜವಾಗ್ಲೂ ಕೂಡ ಭಾಳಷ್ಟು ಶೋಕನೀಯ ಅಂತಲೇ ಹೇಳ್ಬೋದು. ಅವರು ಕಾಲೇಜಿಂದ ಲವ್ ಮಾಡ್ತಿದ್ರು ಸರ್. ಮನ್ಯಾಗ ಒಂದಿಷ್ಟು ದಿನ ಹಂಗೆ ಗೊತ್ತಿಲ್ಲಂಗೆ ಮಾಡಿದ್ರು. ಆಮೇಲೆ ಮನ್ಯಾಗ 2 ಫ್ಯಾಮ್ಲಿ ಗೊತ್ತಾಯ್ತು ಸರ್. 2 ನಮ್ಮ ಮಾವಾರ ಅದಾರಲ್ಲ, ಬೇಡ ನಾವು ಕೆಳಜಾತಿಯವರಿದ್ದೀವಿ, ಹರಿಜನರಿದ್ದೀವಿ, ಅವರು ಸ್ವಲ್ಪ ಶ್ರೀಮಂತರು ಅದಾರೆ, ಬೇಡ ಅಂತೇಳಿ ಅವ್ರ ಮನೆಗೆ ನಮ್ಮ ಮಾವನ ಖುದ್ದಾಗಿ ಹೋಗಿ ಬೇಡ ಸರ್, ಬೇಡ ರೀ, ಈ ಥರ ಮಾಡಾಕ್ತಾರೆ ಹುಡುಗರು, ಬಿಡಿಸ್ಬಿಡೋಣ ಅಂತಂದ್ರೆ ನಮ್ಮ ಹಳ್ಯಾನು ಅದಕ್ಕಾಗಿ ನಾವು ಹಾಸ್ಟೆಲ್ಗೆ ಇಟ್ಟಿವಿ ಸರ್. ಧಾರವಾಡ ಹಾಸ್ಟೆಲ್ ಇದೆ. ಆದ್ರೆ ಹುಡುಗಿ ಬಿಡಲಿಲ್ಲ ಸರ್. ಹುಡುಗಂದು IBMR ಕಾಲೇಜ್ ಆರ್ಟ್ಸ್ ಸರ್, BA ಹುಬ್ಳಿ. ಇದು ಹುಡುಗಿದ ವರೂರು ಕಾಲೇಜ್ ಕಡೆ, ವರೂರು ಕಾಲೇಜ್. ಅವ್ರು ಹೆಂಗೋ ಪರಿಚಯ ಆದರು, ಇನ್ಸ್ಟಾಯಿಂದ ಪರಿಚಯ ಆದಮೇಲೆ ಹಂಗೆ ಲವ್ ಆಗೈತೆ. ಅವು ಮನ್ಯಾಗ ಗೊತ್ತಾದ್ಮೇಲೆ ನಮ್ಮ ಮಾವಾರ ಏನಂದ್ರೆ ಬೇಡ, ನಮ್ಗೆ ಅದು ಸರಿ ಹೊಂದಂಗಿಲ್ಲ, ಬೇಡ ಅಂತೇಳಿ ಅವ್ರ ಮನೆಗೆ ಹೋಗಿ ನಮ್ಮ ಮಾವಾರ ಹೋಗಿ ಖುದ್ದಾಗಿ ನಾನು ಇದ್ದೆ. ಈಗ ಮದುವೆ ಆಗಿಂದ ಒಂದು 7-8 ತಿಂಗಳು ಹಿಂದೆ ಸರ್, ಅವರಾಗಲೇ ಹೋಗಿ ಎಲ್ಲ ಹೇಳಿದ್ರೆ ಆಮೇಲೆ ಹಾಂ ಆಯ್ತು ಅಂತೇಳಿ
ಆ ಹುಡುಗಿ ಕಡೆಯಿಂದ ಬಿಡಿಸಿದ್ರಲ್ಲ ಹೊಳ್ಳಿ ನಮ್ಮ ಮಳೆನೂ ನಾವು ದೂರ ಇಡೋಣ ಅಂತೇಳಿ ದೂರ ಇಟ್ಟಿವಿ ಸರ್. ಧಾರವಾಡಕ್ಕೆ ಇದು ಹಾಸ್ಟೆಲ್ನಾಗ ಇಟ್ಟಿವಿ ನಾವು ಬೇಡ ಅಂತ. ಹುಡುಗಿ ಒಂದು ದಿನ ಹೋಗಿ, ಇಲ್ಲ ನೀನು ನನ್ನ ಮದುವೆ ಆಗ್ತೀಯೋ ಇಲ್ಲೋ, ಇಲ್ಲ ನಾನು ನಿನ್ನ ಹೆಸರು ಬಿಟ್ಟು ಬರ್ದಿಟ್ಟು ಸಾಯ್ತೇನೆ, ಸೊ ನೀ ಏನು ಮಾಡ್ತಿ, ನಿನ್ನ ಇಷ್ಟ ಅಂತ. ಅವಾಗ ಕಾಲ್ ಮಾಡ್ದೆ, ಮನೆಯೆಲ್ಲ ಕಾಲ್ ಮಾಡ್ದೆ, ಎಲ್ಲಿ ಮಾಡ್ದೆ, ಬೇಡ ಏನು ಮಾಡಿದ್ರು ಬೇಡ, ನಾ ಹೇಳಮಟ ಕೇಳ ಅಂತ ನಮ್ಮ ಅವರೆಲ್ಲ ಬೈದಾರೆ. ಸುಮ್ಮನೆ ಮತ್ತು ಮರಿಂದ ನಾವು ಹುಡುಗಿ ಹೋಗಿ, ಇಲ್ಲ ನಾನು ಸಾಯತ್ತೇನೆ, ನೀ ಏನು ರ್ಯಾಕ್ ಮಾಡ್ಕೊಂತಂದು. ಸೊ ಅವಾಗ ಅವರು ಇಬ್ಬರು ಓಡಿ ಹೋದ್ರು, ಹೇಳಂಗೆ ಕೇಳಂಗೆ ಮನೆಗೆ ಹೋದ್ರು. ಆಮೇಲೆ ನಾವು ಪೊಲೀಸ್ ಪ್ರೊಟೆಕ್ಷನಿಂದ ಮತ್ತು ಅವ್ರ ಮನೆ 2 ಫ್ಯಾಮಿಲಿ ಹುಡುಕಾಡಿಸಿದ್ರು. ಆಮೇಲೆ ಸಿಕ್ಕರು. ಅಷ್ಟಿಗೆ ಯಾವಾಗ ರೋಡ್ ಹೋಗಿದ್ದು? ಮೇ ತಿಂಗಳ ಅಥವಾ ಜೂನ್ ತಿಂಗಳ ಸಗ್ರ. ಆಮೇಲೆ ಇಲ್ಲ ಮತ್ತು ಹೆಂಗೋ ಆಗಿಬಿಟ್ಟೈತಿ. ಆಲ್ರೆಡಿ ಅವ್ರು ಮದುವೆ ಆಗಿದ್ರು ಸರ್, ಮದುವೆ ಆಗೇ ಬಂದಿದ್ದಾರೆ ಸರ್. ಸೊ ಆಲ್ರೆಡಿ ಆಗಿಬಿಟ್ಟೈತಿ. ಇವಾಗ ಪ್ರೊಡಕ್ಷನ್ ಅಷ್ಟೇ ಮಾಡ್ಬೇಕು. ತಪ್ಪಾಗ್ಬಿಟ್ಟೈತೆ ಸರ್, ತಪ್ಪಾಗ್ಬಿಟ್ಟೈತೆ. ಪ್ರೊಡಕ್ಷನ್ ಅಷ್ಟೇ ಮಾಡ್ಬೇಕಂತೇಳಿ ನಾವು ರಿಜಿಸ್ಟರ್ ಮ್ಯಾರೇಜ್ ಪೊಲೀಸ್ ಪ್ರೊಡಕ್ಷನ್ ಎಲ್ಲ ಕೇಳಿದ್ವಿ. ಸರಿ ಆಯ್ತಂತ. ಆಮೇಲೆ ಇವರ ಮನೆಯವರೆಲ್ಲ, ಇಲ್ಲ ಅವ್ರನ್ನ ಹೊಡಿತೀನಿ, ನಾನು ಕಡಿತೀನಿ, ಅವ್ರ ಮನೆಯನ್ನ ಸುಟ್ಬಿಡ್ತೀನಿ, ಈ ಥರ ಎಲ್ಲ ಬೆದರಿಕೆ ಹಾಕಿದ್ರು. ಆಮೇಲೆ ನಾವು ಬೆದರಿಕೆ ಹಾಕಿದೆ. ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡ್ತಿದ್ವಿ, ಎಲ್ಲ ಮಾಡ್ತಿದ್ವಿ. ಅದಕ್ಕಾಗಿ ನಾವು ಮನೆ ಕ್ಯಾಮ್ರಾ ಸತ್ಯಕ್ಕೆ ಹಾಕಿದ್ವಿ, ಯಾರ ಬಂದ್ಗಿಂದಾರ ಅಂತೇಳಿ. ಇವತ್ತು ಅವರು ಕೆಲವೊಂದಿಷ್ಟು ಊರಾನ ಜನ ಅವ್ರ ಅಪ್ಪಾರು ಸುಮ್ಮನಿದ್ರು, ಇದು ಸುಮ್ಮನಿದ್ರು. ಕೆಲವೊಂದಿಷ್ಟು ಊರ ಜನ ಅವ್ರಿಗೆ ಪ್ರೋತ್ಸಾಹ ಮಾಡಿದ್ರು. ಕೀಳು ಜಾತಿ ಅವಂಗೆ ನೀನು ಇದು ಮಾಡಿಲ್ಲ, ಮಗಳ ಮಾಡ್ಕೊಳೋಣ, ಅವಂಗೇನು ಮಾಡತ್ತಿಲ್ಲ, ಹೋಗಿ ಅವ್ರನ್ನ ಮನೆ ಸುಡು, ಈ ಥರ ಅವ್ರಿಗೆ ಬೆಂಬಲಿಸಿದ್ರು ಕೆಲವೊಂದಿಷ್ಟು ಜನ. ಅವ್ರಿಗೆ ಆಮೇಲೆ ನಿಮ್ಗೆ ಹೆಸರೆಲ್ಲ ಕೊಡ್ತೈತೆ ಅವ್ರು ಯಾರ್ಯಾರು ಏನೇನು ಅಂತೇಳಿ. ಅರ್ಧಕ್ಕರ್ಧ ಊರು ಇದನ್ನು ಸಪೋರ್ಟ್ ಮಾಡಿ ಅವ್ರನ್ನ ನಮ್ಮ ಇಡೀ ಫ್ಯಾಮಿಲಿನ ಕೊಲ್ಲಬೇಕಂತ ಪ್ರಯತ್ನ ಮಾಡಿದ್ವಿ. ಇವತ್ತು ಆತ ನಮ್ಮ ಅವಾಗ ಫಸ್ಟ್ ಎಕ್ಸಿಡೆಂಟ್ ಮಾಡಿದ್ರೆ, ಆಮೇಲೆ ನಮ್ಮ ಹಳ್ಯಾರು ಇಬ್ಬರು ಹೊರಗೆ ಹೋದ್ರೆ ಪ್ಲ್ಯಾನ್ ಮಾಡಿ ನಮ್ಮ ನಾಗಮ್ಮ ಮತ್ತು ಆ ಹುಡುಗಿ ಮತ್ತು ನಮ್ಮ ಸಣ್ಣ ಹುಡುಗಿ ಸರ್, 7 ವರ್ಷದ ಹುಡುಗಿ ಸರ್, ಆ ಹುಡುಗಿ ಸತ್ಯಕ್ಕೆ ಹೊಡೆದಾರ ಅವ್ರು. ಹೊಡೆದು ಹೆಂಗೆ ಬೇಕಂದಂಗೆ ತಲೆಯೊಳಗೆ ಇದು ಮಾಡೋದು ಆ ಹುಡುಗಿ ಸತ್ಯಕ್ಕೆ ಕೊಂದೋಗಿದ್ದಾರೆ ಸರ್. ಲಾಸ್ಟಿಗೆ ನಾನು ಹೋಗೋತ್ತಂದ್ರೆ ಸ್ವಲ್ಪ ಜೀವ ಇತ್ತು. ಆಗಿಂದಾಗ ಸರ್ ಪೊಲೀಸರು ಸರ್ ಭಾಳ ಹೆಲ್ಪ್ ಮಾಡಿದ್ರು ನನಗೆ. ಆಗಿಂದ ಅವ್ರು ಪೊಲೀಸ್ ಇದ್ರಾಗ ಹಾಕೊಂಡ್ಬಂದಿವಿ. ಮತ್ತು ಅದಾದಾರ್ಯಾಗನ ಅಮಲೋಷನ್ ಹಾಕೊಂಡು ಬಂದೀವಿ. ಸೊ ಆದರೂ ಉಳಿಲ್ಲ. ಏನು ಆಗ್ಬೇಕಂದ್ರೆ ಸರ್, ಅಲ್ಲ ಜಾತಿನ ಮುಖ್ಯನ ಸರ್ ಅಥವಾ ಜೀವ ಮುಖ್ಯನ? ಅಂದರೆ ಕೆಳಜಾತಿ ಇದ್ದವ್ರಿಗೇನು ಮರ್ಯಾದೆನಿಲ್ಲ, ಬದುಕೋ ಚಾನ್ಸೇ ಇಲ್ಲ. ಯಾಕೆ ಹಿಂಗೆ? ಊರಿಗೆ ಯಾವಾಗ ಬಂದಿದ್ರು? ಬೇರೆ ಎಲ್ಲೇ ಇದ್ರು ಅಂತಲ್ಲ, ಊರಿಗೆ ಯಾವಾಗ ಬಂದಿದ್ರು? ಯಾರು ಸರ್? ಇವರಿಬ್ಬರು ಮಾನ್ಯ ಮತ್ತು ವಿವೇಕಾನಂದ ಮಾನ್ಯ ಮದುವೆ ಆದಮೇಲೆ ಸರ್ ಬೇಡ ಅಂಥೇಳಿ ಒಂದಿಷ್ಟು ದಿನ ದೂರ ಇಟ್ಟಿದ್ವಿ ಸರ್. ಇಲ್ಲ ಮನ್ಯಾಗ ಸ್ವಲ್ಪ ಅಪ್ಪ ಅವನ ವಿರುದ್ಧ ಹೋದ್ರಲ್ಲ, ಸೊ ನೀವು ಮೇನ್ ಡ್ರೈವ್ ಮಾಡ್ಕೊರಿ ಅಂತೇಳಿ ವಿರುದ್ಧ. ಹಾವೇರಿ ಕಡೆ ಸರ್, ಹಾವೇರಿ ಕಡೆ ಅಂತಿದ್ದಾರೆ. ಅಲ್ಲಿ ಅವ್ನು ಇಂಡಸ್ಟ್ರಿ ಒಳಗೇನೋ ಕೆಲಸ ಮಾಡ್ತಿದ್ದ, ಅಲ್ಲಿ ಅವ್ರು ಇದ್ರೆ. ಆಮೇಲೆ ದೂರ ಇದ್ರೆ, ಇಲ್ಲ ಇವರು ಸ್ಟಾರ್ಟ್ ಮಾಡಿದ್ರು, ಇಲ್ಲ ನಾವು ಹುಡುಕ್ಸ್ತೀವಿ, ಅವ್ರನ್ನೇನು ಮಾಡ್ದು ಅವ್ನು ಇಬ್ಬರನ್ನೂ ಕೊಂದಬಿಡ್ತೀವಿ ಹಂಗೆ ಅಂತ. ಹೆತ್ತ ತಂದೆ ತಾಯಿ ಅಲ್ಲ ಸರ್, ಹೆತ್ತ ತಂದೆ ಅಲ್ಲ, ತಂದೆ ತಾಯಿ ಅಲ್ಲ. ಮತ್ತು ಇವರು ಪೊಲಿಟಿಷನ್ ಹೋಗಿ ಒಂದು ಇದು ಬರೆದು ಆಮೇಲೆ ಊರಿಗೆ ಕರ್ಕೊಂಬಂದ್ರು. ಮೇ ಬಿ ಹಿಂಗೆ ಕರ್ಕೊಂಬಂದು ಸರ್. ಕರ್ಕೊಂಬಂದಿಂದ ಅವಾಗ ಇದು ಸ್ಟಾರ್ಟ್ ಆಯ್ತು. ಮತ್ತೆ ಅವ್ರದ್ದು ಮತ್ತೆ ಸ್ಟಾರ್ಟ್ ಮಾಡಿ ಸರ್, ಇಲ್ಲ ನಾವು ಹಂಗೆ ಮಾಡ್ತೀವಿ, ಊರ ಹೆಂಗೆ ಇದು ಬದುಕಲಿ, ಹಂಗೆ ಏನು ಮಾಡ್ತಾರೆ ಅವರು ಈ ಥರ. ಎಲ್ಲಿ ಒಬ್ಬನ್ನ ಕಳ್ಸಕ್ಕೆ ಹೋಗೋಕೆ ಹೆದರಿಕೆ, ಹಿಂದಿಂದ ಫಾಲೋ ಮಾಡೋದು, ಹಿಂದಿಂದ ಇಬ್ಬರು ನೋಡುವಂದು ಯಾರನ್ನು ಕಳ್ಸೋದು, ಎಲ್ಲಿ ಹೋಗ್ತಾನೆ ಅಲ್ಲೇ ಇದು ಮಾಡೋದು. ಇವತ್ತು ಸರ್, ಇವತ್ತು ಮೇ ಬಿ 5 ಗಂಟೆಗೆ ಸರ್, ನಾನು ಊರಲ್ಲಿ ಇದ್ದಿಲ್ಲ, ಧಾರವಾಡಕ್ಕೆ ಹೋಗಿದ್ದೆ. ಅಲ್ಲಿಂದ ನಾನು 5 ಗಂಟೆಗೆ ನಂಗೆ ಕಾಲ್ ಬಂತು, ಇಲ್ಲ ಮನೆಯವ್ರು ಎಲ್ಲರಿಗೂ ಹೊಡೆದಿದ್ದಾರೆ ಬಾ ಅಂತ. ನಾನು ಹೋಗೋಳೆಂದ್ರೆ ಮನೆ ರಕ್ತ ಫುಲ್ ಇದಾಗಿತ್ತು ಸರ್. ತಲ್ವಾರ್ ಸರ್, ಕೊಡ್ಲಿ, ಕುಡ್ಗೊಲ್ಲು, ಈ ಥರ ಒಂದಿಷ್ಟು ಜನ ಬಂದಿದ್ದಾರೆ. ಬಂದವರು ಹೊಡೆದು ಹೋಗಿದ್ದಾರೆ. ಆಮೇಲೆ ನಂಗೆ ಏನು ತೋಚಿಲ್ಲ, ಅವ್ನ ಕರ್ಕೊಂಬಂದು ನಂಗೆ ಪೊಲೀಸ್ ಇದರ ವ್ಯಾನ್ನಾಗ ಕರ್ಕೊಂಬಂದ್ವಿ. 5 ಜನ 7 ಜನ ಸರ್. ಹಾಂ ಸರ್, ಫಸ್ಟ್ CCTV ಅದು ಹೊಡೆದಾರ ಸರ್. ಹೊಡೆದಾದ್ಮೇಲೆ ಮನೆಯೊಳಗೆ ಹೋಗ್ಯದ. ಆ ಹೆಣ್ಣು ಹುಡುಗರು 2 ಬಾಗಿಲು ಹಾಕ್ಕೊಂಡಿದ್ದಾರೆ ಸರ್. ಬಾಗಿಲು ಹಾಕ್ಕೊಂಡಿದ್ದಾರೆ ಅಂದ್ರೆ ಅದನ್ನ ಜಾಡಿಸಿ ಹೊತ್ತು ನಮ್ಮ ಇನ್ನೊಂದು ಸಣ್ಣ ಹುಡುಗಿ ಹೇಳ್ತಾರಂತೆ, ನಿನ್ನ ಜೀವಂತ ನಾನು ಬಿಟ್ಟೇನೆ ಅಂತ ತಿಳ್ಕೊ, ನೀ ಇದನ್ನೆಲ್ಲ ಸುದ್ದಿ ಮುಡ್ಸಕ್ಕೆ ಉಳಿಬೇಕಂತ ಬಿಟ್ಟೇನೆ ಅಂತ ಹೇಳ್ತಾರಂತವ್ರು. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬೆಲ್ ಟಿವಿ.